ಸರ್, ನೀವು ಸಿಎಂ ಆದ್ರೆ ಏನ್ ಮಾಡ್ತೀರಾ? ಸಿಂಗಲ್ಸ್ಗೆ ಮದ್ವೆ ಮಾಡಿಸೋ ಸ್ಕೀಮ್ ನ ತರ್ತೀನಿ, ಮತ್ತೆ ಕ್ರೋಮ್ ನ ಬ್ಯಾನ್ ಮಾಡಿ ಎಲ್ಲರೂ ಬೇಗ ಮದ್ವೆ ಆಗೋ ತರ ಮಾಡ್ತೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಾನ್ ಚಿಕ್ಕವನಿದ್ದಾಗ ನಮ್ಮಪ್ಪ ಇನ್ನೊಂದ್ ಪಾಪು ಬೇಕಾ ಅಂತ ಕೇಳಿದಾಗ ಬೇಕು ಬೇಕು ಅಂತ ಅಂತಿದ್ದೆ. ಅದಕ್ಕೆ 5 ಮಕ್ಕಳನ್ನ ಆಡ್ದ. ಚಿಕ್ಕವನಿದ್ದಾಗ ಒಂದೇ ಒಂದು ಕುರುಕುರೆ ತರ್ತಿದ್ದ, ಅದ್ರಲ್ಲಿ ಅಷ್ಟು ಜನ ಹಂಚ್ಕೊಂಡ್ ತಿನ್ನಿ ಅಂತ ಇದ್ದ. ಹೋಗ್ಲಿ ಕುರುಕುರೆ ಅಲ್ಲ ಅಂತ ನಾನು ಹಂಚ್ಕೊಂಡ್ ತಿಂತಾ ಇದ್ದೆ. ಈಗ 1 ಎಕರೆ ಹೊಲದಲ್ಲಿ 5 ಜನನು ಹಂಚ್ಕೊಂಡ್ ತಿನ್ನಿ ಅಂತವನೇ. ಹಿಂಗಾದ್ರೆ ಕಷ್ಟ ಅಂತ ಏನಾದ್ರೂ ಒಂದ್ ಬಿಸ್ನೆಸ್ ಇಡೋಣ ಅಂತ ಲೋನ್ಗೆ ಅಪ್ಲೈ ಮಾಡಿದ್ದೆ. ಇವತ್ತು ಬ್ಯಾಂಕ್ನವ್ರು ಬಂದಿದ್ರು, ನಿಮ್ ಹೊಲದ ಮೇಲೆ 30 ಲಕ್ಷ ಲೋನ್ ಇದೆ ಕಟ್ಟಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಮೋಟಿವೇಶನ್ ವಿಡಿಯೋ ಕೇಳಿ ಯಾವತ್ತು ಕಾಲೇಜ್ ಹೋಗ್ದಿರೋನು ಇವತ್ ಕಾಲೇಜ್ ಹೋದ್ರೆ ಇಂಟರ್ನಲ್ ಎಕ್ಸಾಮ್ಸ್ ಇತ್ತು. ಹೋಗ್ಲಿ ಯಾರಾದ್ರೂ ನೋಡ್ಕೊಂಡ್ ಬರೆಯೋಣ ಅಂತಂದ್ರೆ ಹಿಂದೆ ಮುಂದೆ ಇರೋ ಯಾರು ಪರಿಚಯನೂ ಇಲ್ಲ ನಂಗೆ. ಫ್ರೆಂಡ್ಸ್ ಕಾಲ್ ಪಿಕ್ ಮಾಡಿದ್ದಕ್ಕೆ ಅದಕ್ ಹೋದ್ರೆ ಯಾರು ಮಾತಾಡ್ತಾನೆ ಇಲ್ಲ. ಆ ಉದ್ರಿ ಮೋಟಿವೇಶನ್ ಇಂದ ಇವತ್ ಸಿಗರೇಟು ಎಣ್ಣೆ ಇಲ್ದೆ ಹಾಗೆ ಮಲ್ಕೊಳ್ಬೇಕಾಯ್ತು. ನನ್ ಫ್ರೆಂಡ್ ಯಾವಾಗ್ಲೂ ಕರಿಯ ಅಂತ ಬೈತಾ ಇರ್ತಾನೆ. ಅವನ್ಗೇನ್ ಗೊತ್ತು ಕರಿ ಜಾಗಕ್ಕೋಸ್ಕರ ಯುದ್ಧನೇ ನಡೆದಿವೆ ಅಂತ. ಅಷ್ಟೇ ಯಾಕೆ ಕರಿ ಜಾಗಕ್ಕೋಸ್ಕರ ಕೊಲೆಗಳೇ ನಡೆದಿವೆ. ಅಷ್ಟೇ ಯಾಕೆ ಒಬ್ಬ ಹುಡುಗ ಕರಿ ಜಾಗಕ್ಕೋಸ್ಕರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತಾನೆ. ಅದೇ ಒಬ್ಬ ಹುಡುಗಿ ಕರಿ ಜಾಗಕ್ಕೋಸ್ಕರ ಮನೇನೆ ಬಿಟ್ಬಿಟ್ಟು ಬರ್ತಾಳೆ. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕರಿ ಜಾಗ ಎಷ್ಟು ಶ್ರೇಷ್ಠ ಅನ್ನೋದನ್ನ ನಿಮ್ಗೆ ತಿಳಿಸೋದಕ್ಕೆ ಹೇಳ್ತಾ ಇದ್ದೀನಿ. ಹೌದು, ಕರಿ ಜಾಗ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ ಗಾಯ್ಸ್? ಭೂಮಿ ಭೂಮಿ. ಫನ್ನಿ ವಿಡಿಯೋಸ್ಗಾಗಿ ಈ ಪೇಜ್ ನ ಫಾಲೋ ಮಾಡಿ ಗಾಯ್ಸ್. ಫ್ರೆಂಡ್ಸ್, ಸೀರೆ ಅಂಗಡಿ ಇಟ್ರೆ ಒಳ್ಳೆ ಬಿಸ್ನೆಸ್ ಅಂತ ಹೇಳಿದ್ರು. ಸೀರೆ ಅಂಗಡಿ ಇಟ್ಟೆ, ಬಾಗಿಲು ತೆಗೆದ್ರೆ ಸಾಕು ಇರುವೆ ಮುಕ್ಕಳಾಗೆ ಮುಕ್ಕಳ್ತಾರೆ. ಆದ್ರೆ 1 ಗಂಟೆ ಆದ್ರೂ ಸೀರೆ ಸೆಲೆಕ್ಟೇ ಮಾಡಲ್ಲ. ಇವ್ರಗಳ ಕಾಟಕ್ಕೆ ಕೆಲಸಗಾರರು ವಾರಕ್ಕೊಬ್ಬೊಬ್ರು ಬಿಟ್ಬಿಟ್ಟು ಹೊಂಟವ್ರೆ. ಗಂಟೆ ಒಂದೊಂದ್ ಸಾರಿ ಟೀ ಮತ್ತೆ ಜ್ಯೂಸು ಕೊಟ್ಟು ಸಾಕಾಯ್ತು ಗೈಸ್. ಟೀ ಜ್ಯೂಸು ಕುಡಿಯೋಕ್ ಬಂದಾರ ಅಥವಾ ಸ್ಯಾರಿ ತಗೊಳಕ್ ಬಂದಾರ ಅಂತ ಒಂದು ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಇದನ್ನೆಲ್ಲ ಬಿಟ್ಟಾಕಿ 1000 ರೂಪಾಯಿ ಸೀರೆನ 300 ರೂಪಾಯಿ ಕೇಳ್ತಾರ ಫ್ರೆಂಡ್ಸ್. ಹೆಂಗೋ ಚೌಕಾಸಿ ಮಾಡಿ ಕೊಟ್ರೆ 1 ಕ್ಯಾರಿ ಬ್ಯಾಗ್ ತಗೊಳ್ಬಿಟ್ಟು 10 ಕ್ಯಾರಿ ಬ್ಯಾಗ್ ಕೇಳ್ತಾರೆ ಫ್ರೆಂಡ್ಸ್. ಈ ಅಂಗಡಿನ ಬೇಗ ಮುಚ್ಚದೆ ಇದ್ರೆ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಮಚ್ಚ, ನೀನ್ ತುಂಬಾ ಟ್ಯಾಲೆಂಟ್ ಅಲ್ಲ. ಮದ್ವೆ ಆಗುವಾಗ ಎಂತವನ್ನ ಚೂಸ್ ಮಾಡ್ಬೇಕು? ನೋಡು, ಹುಡುಗರು ಒಳ್ಳೆ ಸಂಸ್ಕಾರ ಇರೋ ಮೈ ತುಂಬಾ ಬಟ್ಟೆ ಹಾಕೋ ಹುಡುಗಿನ ಚೂಸ್ ಮಾಡ್ಬೇಕು. ಮತ್ತೆ ಹುಡುಗಿರು ಡಿ ಬಾಸ್ ಪ್ಯಾನ್ಸ್ ನ ಮತ್ತೆ RCB ಪ್ಯಾನ್ಸ್ ನ ಚೂಸ್ ಮಾಡ್ಬೇಕು. ಯಾಕಂದ್ರೆ ಅವರು ಲಾಯಲ್ ಆಗಿರ್ತಾರೆ, ಎಷ್ಟ್ ಕಷ್ಟ ಬಂದ್ರು ಕೈ ಬಿಡಲ್ಲ. ಅದಕ್ಕೆ ಜೈ ಡಿ ಬಾಸ್ ಪ್ಯಾನ್ಸ್, ಜೈ RCB ಪ್ಯಾನ್ಸ್. ಒಳ್ಳೆ ಸಂಸ್ಕಾರ ಇರೋ ಹುಡುಗಿರ್ಗೂ ಜೈ. ಹಲೋ ಫ್ರೆಂಡ್ಸ್, ಎಕ್ಸಾಮ್ಗೆ ಮುಂದಿನ ಬೆಂಚು ಮತ್ತೆ ಹಿಂದಿನ ಬೆಂಚವ್ರನ್ನ ನಂಬ್ಕೊಂಡು ಹೋಗ್ಲೇಬಾರ್ದು ಅಂತ ಇವತ್ ಗೊತ್ತಾಯ್ತು. ಹಿಂದಿನ ಬೆಂಚವನು ಕಾಪಿ ತರ್ತೀನಿ ಅಂತ ಹೇಳಿ ಇಂಗ್ಲಿಷ್ ಪೇಪರ್ ಅಲ್ಲಿ ಸಮಾಜ ಗೈಡ್ ತಂದಿದ್ದ. ಹೋಗ್ಲಿ ಮುಂದಿನವ್ ನೋಡ್ಕೊಂಡ್ ಬರೋಣ ಅಂತ ಅಂದ್ರೆ ಅವನು ಸೇಮ್ ಟು ಸೇಮ್ ಕ್ವಶನ್ ನ ಇಳಿಸ್ತಾ ಇದ್ದ. ನನ್ ಫ್ರೆಂಡ್ ಒಂದ್ ಮಾತು ಇದ್ದ, ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಫುಲ್ ಪೇಪರ್ ನ ತುಂಬಿಸಿದ್ರೆ 35 ಮಾರ್ಕ್ಸ್ ಕೊಡ್ತಾರೆ ಅಂತ. ಅದನ್ನೇ ಮಾಡಿ ಬಂದೆ. ನಿಮ್ ತಲೆಯಲ್ಲಿ ಒಂದ್ ಕ್ವಶನ್ ಕಾಡ್ತಾ ಇರ್ಬೋದಲ್ವಾ, ಏನಕ್ ಬ್ಯಾನೇಜ್ ಸುತ್ಕೊಂಡಿದ್ದೀರಿ ಅಂತ. ಮನೆಗ್ ಬರ್ಬೇಕಾದ್ರೆ ಟೀಚರ್ ಹೇಳಿದ್ ಒಂದ್ ಮಾತ್ ನೆನ್ಪಾಯ್ತು. ಏನಂದ್ರೆ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಅಂತ. ತುಂಬಾ ದಿನಗಳಿಂದ ವಿಸಿಲ್ ಹೊಡೆಯೋದನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೆ. ಇವಾಗ ಹೊಡೆದೆ ಗೈಸ್. ಮುಂದೆ ಹುಡುಗಿರಿದ್ರು, ಹಾಕೊಂಡ್ ತೆಚ್ಚಿದ್ರು. ನಾನ್ ತುಂಬಾ ವರ್ಷದಿಂದ ಲವ್ ಮಾಡ್ತಾ ಇರೋ ಸುಜಾತ ಇವತ್ತು ತಿರುಗಿ ನೋಡಿ ಸ್ಮೈಲ್ ಕೊಟ್ಲು. ತುಂಬಾ ಖುಷಿ ಆಗ್ತಾ ಇದೆ. ಹಲೋ, ಹೇಳ್ ಮಚ್ಚ. ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಸುಜಾತ ಹೇಳು. ಸುಜಾತ ಇದ್ದಾಳಲ್ಲೋ, ಅವಳು ಮನೋಜ್ ಜೊತೆ ಮೂವಿ ನೋಡಕ್ ಹೋಗಿದ್ಲು. ಹಲೋ ಮಚ್ಚ, ಏನ್ ಹೇಳು? 2ನೇ ಚಾಪ್ಟರ್ ನಂಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀಯಾ? ಏನಕ್ಕೋ ಕಾಲೇಜ್ ಬರ್ತೀರಾ? ಅದು ಮಚ್ಚ, ಹೋಗ್ಲಿ ನಾಳೆ ಎಕ್ಸಾಮ್ಗೆ ಓದ್ತಾ ಇದೀಯಾ ಅಥವಾ ಇಲ್ವಾ?
ಇಲ್ಲ ಮಚ್ಚ, ನಂದಿನಿ ಜೊತೆ ಚಾಟ್ ಮಾಡ್ತಾ ಇದ್ದೆ. ಅವಳ ನಂಬರ್ ನಿಂಗೆ ಹೆಂಗೋ ಸಿಕ್ತು? ನಾನೆಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅವೆಲ್ಲ ಟ್ರಿಕ್. ನೀನ್ ರ್ಯಾಂಕ್ ಸ್ಟೂಡೆಂಟ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಬೇಡ, ತಿಕ್ದಲ್ಲಿ ಇಟ್ಕೋ, ಅವ ಸಿಗುತ್ತೆ. ಹಲೋ ಮಚ್ಚ, ಕಾಲೇಜಲ್ಲಿ ಹೆಂಗೆ ಅವಾನಂದು? ಎಲ್ಲ ಹುಡುಗಿರು ನನ್ನೇ ನೋಡ್ತಾರೆ. ನೀನೇನ್ ಸುಂದ್ರ ಬಿಡು ಮಾಮ್ಸ್. ಹೌದು, ಇತ್ತೀಚೆಗೆ ಟೀ ಶಾಪ್ ಹತ್ರ ಬರೋದನ್ನ ನಿಲ್ಸಿದ್ಯಾ? ಹಂಗೇನಿಲ್ಲ, ನಾನು ಹೊರಗಡೆ ಬಂದ್ರೆ ಜನ ಮುಕ್ಕರ್ತಾರೆ, ಅದಕ್ಕೆ. ಅಂತ ಸಾಧನೆ ಏನೋ ಮಾಡಿದ್ಯಾ? ಸಾಲ ಮಚ್ಚ. ನಮ್ಮ ಮನೇಲಿ ಡಿಗ್ರಿ ಮುಗಿದ್ 3 ವರ್ಷ ಆದ್ರೂ ಕೆಲಸ ಮಾಡ್ತಾ ಇಲ್ಲ ಅಂತ ಬೈತಾರೆ. ಅವ್ರಿಗೇನ್ ಗೊತ್ತು ನಾನ್ 3 ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಯಾವುದು ಅಂತೀರಾ? ಬೆಳಿಗ್ಗೆ ವಾಟ್ಸಪ್, ಮಧ್ಯಾಹ್ನದಿಂದ ರಾತ್ರಿವರೆಗೂ ಇನ್ಸ್ಟಾಗ್ರಾಮು, ರಾತ್ರಿ ಆದ್ರೆ ಕ್ರೋಮು. ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿರಲ್ಲ. ಗುರುಗಳೇ, ಹೇಳು ಕಂದ, ನನ್ ಮದ್ವೆ ಯಾವಾಗ ಆಗುತ್ತೆ ಅಂತ ನೋಡಿ ಹೇಳಿ ಗುರುಗಳೇ. ಹೊಡ್ಕೊಂಡು ಎಲ್ಲ ಖಾಲಿ ಮಾಡ್ಬಿಟ್ಟಿದೀಯ. ಮುಂದಿನ ಜನ್ಮದಲ್ಲಿ ಪ್ರಯತ್ನ ಮಾಡೋ ಕಂದ. ಎಲ್ಲರೂ ಹುಡುಗಿರೆಂದೇ ಹೋಗ್ತಾರೆ, ಅದು ತಪ್ಪು. ಯಾವತ್ತೂ ಗುರಿ ಎಂದೇ ಹೋಗ್ಬೇಕು. ನನ್ ಗುರಿ ಏನು ಗೊತ್ತಾ? ತುಂಬಾ ಸಿಂಪಲ್ಲು. ಬೆಳಗ್ಗೆ ಪ್ಲಾನ್ ಮಾಡಿದ್ರೆ ಸಾಯಂಕಾಲ ಸಕ್ಸಸ್ಸು. ಹೆಂಗೆ ಗೊತ್ತಾ? ಗಾರೆ ಕೆಲ್ಸಕ್ಕೆ ಹೋದ್ರೆ 500 ರೂಪಾಯಿ ಕೊಡ್ತಾರೆ. ಮನೆ 300 ಕೊಟ್ಟು ಮಿಕ್ಕಿದ್ರಲ್ಲಿ ಕುಡಿದು ತಿಂದು ಮಜಾ ಮಾಡೋದು. ಹಲೋ ಲೌಡೆ. ಹಲೋ ಮಚ್ಚ, ಗ್ರೂಪಲ್ಲಿ ಮೆಸೇಜ್ ಮಾಡಿರೋದನ್ನ ನೋಡಿ ಸೈಕ್ ಆಗುವುದೇ? ಹೆಂಗೆ? ಪ್ರೈವೇಟ್ ಪಾರ್ಟ್ ಸ್ಟಿಕ್ಕರ್ ಕಳ್ಸಿದ್ಯಲ್ಲೋ ಲೌಡೆ. ಆ ಗ್ರೂಪಲ್ಲಿ ಕಾಲೇಜ್ ಹುಡ್ಗಿರು, ಕಮಲಾ ಮೇಡಮ್, ನಿನ್ ಕ್ರಶ್ ಅವಳಲ್ಲೋ. ಹೌದಾ ಮಚ್ಚ? ಡಿಲೀಟ್ ಮಾಡಿಬಿಡ್ತೀನಿ ಮಚ್ಚ. ಮತ್ತೆ ನಿನ್ ಬಯೋದಲ್ಲಿ ಮುಂದಿಟ್ಟ ಹೆಜ್ಜೆನ ಹಿಂದಿಡಲ್ಲ ಅಂತ ಹಾಕಿದೀಯಾ? ಅದು ಹುಡುಗಿರ್ನ ಇಂಪ್ರೆಸ್ ಮಾಡೋಕೆ ಮಚ್ಚ. ಇಂಪ್ರೆಸ್ ಅಲ್ಲ, ನಾಳೆ ಕಾಲೇಜ್ ಬಾ, ಎಲ್ಲರೂ ಸೇರಿ ನಿನ್ನ ರೋಸ್ಟ್ ಮಾಡ್ತಾರೆ. ಚಿಕ್ಕವನಿದ್ದಾಗ ಲೈಫ್ ತುಂಬಾ ಚೆನ್ನಾಗಿತ್ತು. ಕೆಲಸ ಹುಡುಕಿ ಮದುವೆ ಆದ್ರೆ ಇನ್ನೂ ಲೈಫ್ ಚೆನ್ನಾಗಿರುತ್ತೆ. ವಯಸ್ಸಾದ್ರೆ ಟಿವಿ ನೋಡ್ಕೊಂಡು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ಬೋದು. ಡಿಗ್ರಿ ಮುಗಿತು ಅಂತ ಇಟ್ಕೊಳ್ಳಿ, ಮನೇಲಿ ಮರ್ಯಾದೆ ಇರಲ್ಲ, ಜೇಬಲ್ ಕಾಸಿರಲ್ಲ. ಆದ್ರೆ ಒಬ್ಬ ಫ್ರೆಂಡ್ ಇರ್ತಾನೆ, ಮಿಂದ್ರಿಗೆ ಹುಡ್ತವನು. 24 ಗಂಟೆನೂ ಹುಡುಗಿ ಎಂದೆ ಸುತ್ತಾಡ್ಕೊಂಡು ಸ್ಟೇಟಸ್ಸು ಸ್ನ್ಯಾಪ್ ಹಾಕೊಂಡು ಉಳಿಸ್ತಾನೆ.